ಗೈಸ್ ನಾನ್ ಎಲ್ಲಿ ಹೋಗ್ತಾ ಇದೀನಿ ಅಂತ ನನ್ಗೆ ಗೊತ್ತಿಲ್ಲ, ಬಟ್ ಸ್ಟಿಲ್ ಗೆಟ್ ರೆಡಿ ವಿತ್ ಮೀ. ಮೇಕಪ್ ಅಂತ ಏನು ಇಲ್ಲ, ಸಿಂಪಲ್ ಆಗಿ ಇಡ್ತಾ ಇದೀನಿ, ಮಾಯಶ್ಚರೈಸರ್, ಸನ್ಸ್ಕ್ರೀನ್ ಅಷ್ಟೇ. ಸೊ ಮೇಕಪ್ ಮಾಡ್ಕೊಂಡು ಬರ್ತೀನಿ. ಗೈಸ್ ಮೇಕಪ್ ಆಯ್ತು, ಲಿಪ್ಸ್ಟಿಕ್ ಕೂಡ ಹಾಕೋಬಿಟ್ಟಿದ್ದೀನಿ, ಯಾಕಂದ್ರೆ ದಿಸ್ ಇಸ್ ಮೈ ವೆರಿ ಕಂಫರ್ಟ್ ಲಿಪ್ಸ್ಟಿಕ್. ಸೊ ತಲೆ ಕೆಡ್ಸ್ಕೊಳಂಗೆಲ್ಲ ಎಲ್ಲ ಡ್ರೆಸ್ಗೂ ಹೋಗುತ್ತೆ. ಒಬ್ವಿಯಸ್ಲಿ ನಾನು ಎಲ್ಲಿ ಹೋಗ್ಬೇಕು ಅಂತ ಡಿಸೈಡ್ ಮಾಡಿಲ್ಲ, ಬಟ್ಟೆ ಅಂತ ಒಬ್ವಿಯಸ್ಲಿ ಡಿಸೈಡ್ ಆಗಿರಲ್ಲ. ಇವಾಗ ನಾನು ಯಾವ ಬಟ್ಟೆ ಹಾಕೊಂಡು ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಬೇಕು, ಅದನ್ನ ಮಾಡೋಣ ಬನ್ನಿ. ಗೈಸ್ ಈ ಬಟ್ಟೆನ ಹಾಕಿದ್ದೀನಿ, ಶರ್ಟ್ ಹಾಕಿದ್ದೀನಿ, ಫುಲ್ ಸ್ಲೀವ್ಸ್ ಹಾಕಿದ್ದೀನಿ. ಅಕಸ್ಮಾತ್ ಚಳಿ ಆದ್ರೂ ಏನು ಅನ್ಸಲ್ಲ, ಯಾಕಂದ್ರೆ ಫುಲ್ ಸ್ಲೀವ್ಸ್ ಇದೆ ಅಂಡ್ ಫುಲ್ ಕವರ್ ಆಗಿದೆ. ಅಂಡ್ ಇದಕ್ಕೆ ಬ್ಲಾಕ್ ಪ್ಯಾಂಟ್ ಹಾಕಿದ್ದೀನಿ. ಒಂದು ಹೇರ್ ಸ್ಟೈಲ್ ಮಾಡ್ಕೊಬಿಟ್ರೆ ನಮ್ಮ ಗೆಟ್ ರೆಡಿ ವಿತ್ ಮೀ ಮುಗಿಯುತ್ತೆ. ಐರನ್ ಮಾಡೋಕ್ಕೂ ಪುರ್ಸೊತ್ತಿಲ್ಲ, ಲುಕ್ ಎಟ್ ದೇರ್, ಎಲ್ಲ ಫುಲ್ ಕ್ರಶ್ ಆಗೋಗಿದೆ. ಐರನ್ ಮಾಡಕ್ ಪುರ್ಸೋತಿಲ್ಲ, ಬಟ್ ದಟ್ಸ್ ಓಕೆ. ಹಂಗೆ ರೆಡಿ ಆಗ್ತಾ ಎಲ್ಲಿ ಹೋಗೋದು ಅಂತ ಥಿಂಕ್ ಮಾಡ್ತಾ ಇದೀನಿ. ನೋಡೋಣ ಫೈನಲ್ ಡೆಸ್ಟಿನೇಷನ್ ಯಾವ್ದನ್ನ ಚೂಸ್ ಮಾಡ್ತೀನಿ ಅಂತ. ಗೈಸ್ ಹೇರ್ ಸ್ಟೈಲ್ಗೆ ಪೋನಿ ಮಾಡ್ಕೊಂಡಿದ್ದೀನಿ. ಐ ಗೆಸ್ ಯಾವತ್ತು ಪೋನಿ ಇಷ್ಟೊಂದು ಚೆನ್ನಾಗಿ ಕಾಣಿಸಿಲ್ಲ ಅನ್ಸುತ್ತೆ ನನಗೆ. ಲುಕ್ ಎಟ್ ದೇರ್. ನಾನು ಬೆಂಗಳೂರಲ್ಲಿ ಸ್ಟೇ ಮಾಡೋದು ಬೇಡ, ಎಲ್ಲರೂ ಆಚೆ ಹೋಗೋಣ ಅನ್ಕೊಂಡಿದ್ದೀನಿ. ಆಲ್ಸೋ ಗೈಸ್ ನಿಮಗೆ ಗೊತ್ತಿರಬಹುದು, ನನಗೆ ಕೆಲಸ ಇಲ್ಲ ಅಂಡ್ ನನ್ನ ಹತ್ರ ಸಂಬಳ ಕೂಡ ಬರ್ತಾ ಇಲ್ಲ ಮಂತ್ಲಿ ಅಂಡ್ ನನ್ನ ಹತ್ರ ಇರೋ ಬಜೆಟ್ ಅಲ್ಲಿ ನಾನು ಎಲ್ಲಿ ಹೋಗ್ಬೇಕು ಅಂತ ಡಿಸೈಡ್ ಮಾಡಬೇಕು. ಸೊ ಮೈಂಡ್ ಅವಾಗಿಂದ ಓಡ್ತಾ ಇದೆ, ಒನ್ ಪ್ಲೇಸ್ ಹೋಗೋಣ ಅಂತ ಅನ್ಕೊಳ್ತಿದ್ದೀನಿ, ಯಾಕಂದ್ರೆ ಅದು ನನ್ನ ಬಜೆಟ್ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು. ಗೈಸ್ ಐ ಆಮ್ ಆಲ್ ರೆಡಿ, ಸೊ ಲೆಟ್ಸ್ ಗೋ.